ಮತ್ತೆ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ಹೇಳ್ದಂಗೆ ಬೆಳಿಗ್ಗೆ ಹೇಳಿದೆ ಅಲ್ಲ, ಎಲ್ಲ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ ಅಂತ. ಮಾರತಳ್ಳಿ ಶೋರೂಮ್ ಹತ್ರ ಬಂದಿದ್ದೀವಿ, ಬಜಾಜ್ ಶೋರೂಮು. ಸೊ ಇಲ್ಲಿ ಆ್ಯಕ್ಚುಲಾಗಿ ತೇಜಸ್ ಅವ್ರ ಗಾಡಿ ಯಾವುದು ಅಂತ ನಾನು ತೋರಿಸ್ತೀನಿ. ನಮ್ಮ ಬೆಳಿಗ್ಗೆ ಬರ್ತಾ ಹೇಳಿದ್ದೆ ಅಲ್ಲ, ಒಂದು ಗಾಡಿ ಪರ್ಚೇಸ್ಡು ತೇಜಸ್ ಅವ್ರು ತೊಗೋತಾ ಇದ್ದಾರೆ. ಸೊ ಆ ಗಾಡಿ ಯಾವುದು ಅಂತ ಅವ್ರು ರಿವೀಲ್ ಮಾಡೋಕ್ಕಿಂತ, ಅವರೆಲ್ಲ ಅಲ್ಲಿದ್ದಾರೆ, ಅವ್ರು ರಿವೀಲ್ ಮಾಡೋಕ್ಕಿಂತ ಮುಂಚೆ ನಾನೇ ಗಾಡಿ ಯಾವುದು ಅಂತ ರಿವೀಲ್ ಮಾಡಿಬಿಡ್ತೀನಿ. ರೆಡಿಯಾಗಿ ನಿಂತಿದೆ ನೋಡಿ, ಇದೇ ಗಾಡಿ, ಔಟ್ ಫಾರ್ ಡೆಲಿವರಿ. ಅವೆಂಜರ್ ಬಂದ್ಬಿಟ್ಟು ಸ್ಟ್ರೀಟ್ ವರ್ಷನು. ಇದರಲ್ಲಿ 2 ಟೈರ್. ನಾನು ಯಾವುದು ಇದು ಮಾಡೋಕ್ಕೆ ಹೋಗ್ತಾಯಿಲ್ಲ, ಅಂದರೆ ರಿವ್ಯೂ ಮಾಡ್ತಾಯಿಲ್ಲ ಗಾಡಿದು, ಏನು ರಿವ್ಯೂ ಮಾಡ್ದಿರೋ ತೋರಿಸ್ತಾ ಇದ್ದೀನಿ. ಇಂಜಿನ್ ಬಂದ್ಬಿಟ್ಟು 220cc. ನಿಮಗೆ ಇಲ್ಲಿ ಏನು ಅಂದರೆ ಇದರಲ್ಲಿ 2 ಕೀ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಇದು ಇಗ್ನಿಷನ್ಗೆ, ಇಲ್ಲಿ ಬಂದ್ಬಿಟ್ಟು ಲಾಕ್ಗೆ. ಸೊ ಇದೆರಡು ಕೀಗಳನ್ನ ಯಾವಾಗಲೂ ಇಟ್ಕೊಂಡಿರ್ಬೇಕಟ್ಟ ಎನಿ ಟೈಮ್. ಇವಾಗ ನಾವೊಂದು ಮೆಗಾ ರೈಡ್ ಮಾಡ್ತಿದ್ವಿ, ಸೊ ಅದಕ್ಕೆ ಕಾರಣ ಈ ಗಾಡಿ. ಸೊ ಇದರಲ್ಲಿ ನಿಮಗೆ ಕಲರ್ ವೇರಿಯಂಟು ತುಂಬಾ ಇದೆ, ಗಾಡಿ ಲುಕ್ಕು ಚೆನ್ನಾಗಿದೆ. ಸೊ ಈ ಗಾಡಿ ಆಚೆ ತೊಗೊಂಡಾದ್ಮೇಲೆ ಮತ್ತೆ ಇನ್ನೂ ಬರ್ತಾ ಇದ್ದಾರೆ, ಎಲ್ಲರೂ ಬರಬೇಕು. ಸೊ ಆ್ಯಕ್ಚುಲಾಗಿ ಇಲ್ಲಿ ಡೀಟೇಲ್ಸ್ಗಳು ತೊಗೋತಾ ಇದ್ದಾರೆ, ಏನಿದೆ ಏನಾಯ್ತು ಅಂತ. ಹೊರಗಡೆ ಕುತ್ಕೊಂಡಿದ್ದಾರೆ ಆರಾಮಾಗಿ. ಇನ್ನೂ ಎಲ್ಲ ಬರೋರಿದ್ದಾರೆ, ಬರೋದನ್ನು ವೆಯ್ಟ್ ಮಾಡ್ತಾಯಿದ್ದೀವಿ. ಬರಲಿ, ಎಲ್ಲರೂ ಬಂದಮೇಲೆ ಒಟ್ಟಿಗೆ ಮಾಡೋಣ ಅಂತ. ಕೇಕ್ ಬೇರೆ ರೆಡಿ ಆಗಿದೆ, ಅಲ್ಲೇ ತೊಗೊಂಬಂದ್ಬಿಟ್ಟಿದ್ದೀವಿ ಮನೆಯಿಂದನೇ. ಶೋರೂಮಲ್ಲಿ ಕೊಡ್ಬೇಕು, ಹೇಳಬೇಕು ಅಂದರೆ ಏನ್ರ ಹೇಳಬೇಕು ಅಂದರೆ ಶೋರೂಮಿಂದ ಕೊಡಬೇಕು. ನಾವೇ ಮನೆಯಿಂದ ಕೇಕ್ ತಂದುಬಿಟ್ಟಿದ್ದೀವಿ. ಟ್ಯಾಕ್ಸ್ ಕೊಡ್ತಾ ಇದ್ದಾರಲ್ಲ ಬ್ರೋ, ಟ್ಯಾಕ್ಸ್ ಕೊಡ್ತಾರಲ್ಲ. ಬ್ರೋ ಸಾಯಂಕಾಲ ಎಲ್ಲಿ ಸಿಟ್ಟಿಂಗು? ಹಾಂ, ಏಯ್ ಇವತ್ತು ಮಚ್ ತಂದಿಲ್ಲ, ನಾನು ಮಿಸ್ ಆಗಿಬಿಟ್ಟಿದೆ. ಮೈಸೂರಿನಿಂದ ಬಂದಿದ್ದೀವಿ. ಹಾಂ. ಸೊ ಗಾಡಿ ನೋಡಿದ್ರಲ್ಲ, ಗಾಡಿ ನೋಡೋದ್ಮೇಲೆ ಇಲ್ಲಿ ವೆರೈಟಿ ಫುಲ್ ವೆರೈಟೀಸ್ ಇದೆ. ಈಗ ಬಿಡ್ತಾ ಇರೋ ಡಾಮಿನರಲ್ಲಿ ಒಂದು ಡಾಮಿನರ್ 250ಗೆ ಬಂದುಬಿಟ್ಟು ನಿಮಗೆ ಯಾವುದೇ ಥರ ಏನೂ ಅಪ್ಗ್ರೇಡೇಷನ್ಸ್ ಇಲ್ಲ. ಅಂದರೆ ಇದು ಸ್ಯಾಡಲ್ ಸ್ಟೇ ಆಗಲಿ, ಸ್ಯಾಡಲ್ ಸ್ಟೇ ಇದರಲ್ಲೂ ಕೊಟ್ಟಿಲ್ಲ, ನಾರ್ಮಲಾಗಿ ನಾವು ಹಾಕ್ಸ್ಕೋಬೇಕಾಗುತ್ತೆ. ಬಟ್ ಇದು ಕೆರಿಯರ್ ಪ್ಲೇಟ್ ಕೊಟ್ಟಿದ್ದಾರೆ ಹಿಂದುಗಡೆ, ಇದರಲ್ಲಿ ಟಾಪ್ ರ್ಯಾಕ್ ಆರಾಮಾಗಿ ಹಾಕ್ಕೊಂಡು ಹೋಗ್ಬೋದು. ಇನ್ನೂ ಒಂದು ಏನು ಅಂದರೆ ಕ್ಲಸ್ಟರ್ ವೈಬ್ರೇಷನ್. ಫಸ್ಟು ಹಳೆ ಗಾಡಿಲೆಲ್ಲ ಕ್ಲಸ್ಟರ್ ವೈಬ್ರೇಷನ್ ಇದೆ ಅಂತ ಹೇಳಿದ್ರು. ಸೊ ಇವಾಗ ಕ್ಲಸ್ಟರ್ ವೈಬ್ರೇಷನ್ ಏನೂ ಇಲ್ಲ, ಅದನ್ನು ಕಮ್ಮಿ ಮಾಡಿದಾರಂತೆ. ಮೊಬೈಲ್ GPS ಮೌಂಟು ನಾವು ಸಪ್ರೇಟಾಗಿ ಹಾಕ್ಸ್ಬೇಕಾಗಿತ್ತು, ಈಗ ಅದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಚಾರ್ಜರ್ ಬರುತ್ತೆ. ಸೊ ಇಲ್ಲಿ ಚಾರ್ಜ್ ಹಾಕೋಬೋದು, ಚಾರ್ಜರು ಇದೆ, ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈಗೇನು ಅಂದರೆ ಎಲ್ಲ ಗಾಡಿಗಳಿಗೂ ಎಲ್ಲ ಲಾಂಗ್ ಎತ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಗಾಡಿಗೂ ಚಾರ್ಜರ್ ಕೊಡ್ತಾ ಇದ್ದಾರೆ. ಸೊ ಈ ಥರ ಇದೆ ಸ್ಪೆಕ್ಸು. ಈಗ ಹೊಸ್ದಾಗಿ ಬಿಟ್ಟಿರೋ ಡಾಮಿನರಲ್ಲಿ ಬಂದ್ಬಿಟ್ಟು ಎಲ್ಲನೂ ಇನ್ಬಿಲ್ಟ್ ಬರ್ತಾಯಿದೆ, ಫಸ್ಟು ಕೊಡ್ತಾ ಇರಲಿಲ್ಲ. ಇನ್ಬಿಲ್ಟ್ ಅಂದರೆ ಏನು ಅಂದರೆ ಇದೊಂದು ಎಕ್ಸ್ಟ್ರಾ ಆಗ್ತಾಯಿದ್ದಾರೆ. ಗಾರ್ಡ್ ಒಂಚೂರು ಚೇಂಜ್ ಮಾಡಿದ್ದಾರೆ. ಸೊ ಸ್ವಲ್ಪ ಸ್ಲೈಟಾಗಿ ಡಿಫ್ರೆಂಟ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ ಮಾರ್ಕೆಟ್ಗೆ. ನೋಡಬೇಕು ಇದು ಹೆಂಗೆ ಓಡುತ್ತೆ ಅಂತ, ನೋಡೋಣ. ಇನ್ನೂ ಬರೋರೆಲ್ಲ ಬರಲಿ, ವೆಯ್ಟ್ ಮಾಡ್ತಾಯಿದ್ದೀವಿ. ನಾವಂತೂ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ಆಲ್ರೆಡಿ ಬಂದಾಯಿತು, ಬೇಗನೆ ಬಂದುಬಿಟ್ವಿ. ಈಗ ನೆಕ್ಸ್ಟು ಬರೋರಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ತೇಜಸ್ ಅವ್ರು ರಿವೀಲ್ ಮಾಡೋಕ್ಕಿಂತ ಮುಂಚೆ ನಾನೇ ರಿವೀಲ್ ಮಾಡ್ತಾಯಿದ್ದೀನಿ. ಗಾಳಿ ಸೌಂಡು ಕೇಳುತ್ತೋ ಇಲ್ವೋ ಗೊತ್ತಿಲ್ಲ. ಈ ಕಡೆ iQube ಎಲೆಕ್ಟ್ರಿಕ್ ಬೇರೆ ಇದೆ, ಸೊ ಅದನ್ನು ತೋರಿಸ್ಕೊಂಡೇ ಹೇಳ್ತೀನಿ. ಯಾಕಂದರೆ ಗಾಳಿ ಸೌಂಡ್ಗೆ ನಾನು ಮಾತಾಡಿದ್ದೇನೂ ಕೇಳಲ್ಲ, ಅದಕ್ಕೋಸ್ಕರ. ಮಾರತಳ್ಳಿ ರೋಡಲ್ಲಿ ಕಾಯ್ತಾ ಇದ್ದೀವಿ, ಬರೋರು ಬನ್ನಿ, ಬೇಗ ಬನ್ನಿ. ಗಾಡಿ ನಿಮಗೆ ಫುಲ್ಲು ರಿವ್ಯೂ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಫುಲ್ ರಿವ್ಯೂವೇ ಮಾಡ್ತೀನಿ, ಯಾಕಂದರೆ ಇದು ಹೇಳೋದ್ರಕ್ಕಿಂತ ಇನ್ನೂ ಒಂದು ಇದಿದೆ. ಹೊಸ ಗಾಡಿಗೆ ಅಡ್ಡ ಬರ್ತಿರಲ್ಲ ನನ್ನ ಮಕ್ಕಳ, ನಿಂಬೆಹಣ್ಣು ಆಗೋಕ್ಕೆ.